ಮಜ ಭಾರತ. ಐ ಲವ್ ಯು ಐ ಲವ್ ಯು. ಬೆಳಗ್ಗೆ ಎದ್ರೆ ಸಾಕು ಹುಡುಗಿರ ಹಾವಳಿ, ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು ಅಂತ. ಸುಮ್ನೆ ಹಾದಿ ಬೀದಿಲಿ ಹೋಗೋ ಹುಡುಗಿರೆಲ್ಲ ಕರೆದು ಹಾಯ್ ಅಂತಾರೆ. ಎಷ್ಟೇ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ರು 1 ಸೆಕೆಂಡ್ ನನ್ನ ನೋಡಿ ನಿಂತ್ಕೊಂಡು ಹಾಯ್ ಹ್ಯಾಂಡ್ಸಮ್ ಅಂತಾರೆ. ಆದ್ರೆ ನಾನು 3 ವರ್ಷದಿಂದ ನನ್ನ ಬೆಳದಿಂಗಳ ಬಾಲ್ಯನ ಲವ್ ಮಾಡ್ತಾ ಇದ್ದೀನಿ. ಅವಳಿಗೆ ನಾನು ಪ್ರೀತಿ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಏನಾಗ ಗುರಾಯಿಸ್ತಾ ಇದೀಯಾ? ಕಡ್ಲೆಕಾಯಿ ತಗೋಬೇಕು ಆದ್ರೆ ತಗೋಬೇಕು ಅಷ್ಟೇ. ಗಾಬರಿ ಆಗ್ಬಿಡ ಅಷ್ಟೇ. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಾಣಿಸ್ದೇ ಇರೋ 4ನೇ ಸಿಂಹನೇ ರೈತಗಣ. ಆ ರೈತ ಬೆಳೆದಿರೋ ಕಡ್ಲೆಕಾಯಿ ನಾ ಮಾರ್ತಿದ್ದೀನಲ್ಲ, ನನ್ಕಿಂತ ಪುಣ್ಯವಂತ ಯಾರು ಇಲ್ಲ. ಕಡ್ಲೆಕಾಯಿ 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 ತಗೊಳ್ಳಿ. ಯಾರು ನೀವು? ಗೆಟ್ ಔಟ್ ಐ ಸೇ. ತಗೊಳ್ಳಿ ಸರ್ ಪ್ಲೀಸ್ ಸರ್. ನಿಮ್ ಕಾಲು ಮುಟ್ಬೇಡ, ಟಚ್ ಮಾಡ. ಬ್ಲಡಿ ನಾನ್ಸೆನ್ಸ್ ಫೆಲೋ. ಚಿನ್ನ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಂದ್ಬಿಡೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಕಣೋ. ಹೌದಾ? ನೀನ್ ಏನ್ ಕೇಳಿದ್ರು ಕಣ್ ಮುಚ್ಕೊಂಡ್ ಕೊಟ್ಬಿಡ್ತೀನಿ. ನಿಜಾನಾ? ಈ ಚೈನ್ ಚೆನ್ನಾಗಿದೆ, ಬೇಕಿತ್ತು ಕಣೆ. ಈ ಹುಡುಗರೇ ಇಷ್ಟ ಅಲ್ಲ, ಒಂದ್ ಹಣ್ಣು ತಿನ್ನು ಅಂತ ಕೊಟ್ರೆ ಬರೀ ಸಿಪ್ಪೆನೆ ತಿಂತಾರೆ. ಹಂಗ್ ಮಾಡಿರೋದೇ ನೀವಲ್ಲ. ಇಷ್ಟು ದಿನ ಹಣ್ಣು ತಿಂದಿರೋ ಹುಡುಗರೆಲ್ಲ ಇವತ್ತು ಮಣ್ಣು ತಿಂತಾ ಇದ್ದಾರೆ. ಅದಕ್ಕೆ ಇವಾಗ ನನ್ನನ್ನು ಏನಕ್ಕೆ ಕರ್ದಿರೋದು? ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಮಾತಾಡು. ಅದು ಏನ್ ಹೇಳಕ್ ಬಂದೆ ಅಂದ್ರೆ, ಕಡ್ಲೆಕಾಯಿ ನನಗೆ ಕಡ್ಲೆಕಾಯಿ ಬೇಕು ಕಣ. ತಂದು ಬಿಡ್ತೀನಿ. ತಂದೆ ತಂದೆ. ಕಡ್ಲೆಕಾಯಿ ಕೊಡಿ. ನಾವು ಮಾರಲ್ಲ. ಯಾಕ್ರಿ ಮರಲ್ಲ? ಈಗ ತಾನೇ ಎಲ್ರಿಗೂ ಕೊಟ್ರಿ. ಇಲ್ಲಿರೋರ್ಗೆ ಎಲ್ಲಾರ್ಗು ಕೊಡ್ತೀನಿ, ನಿನಗಂತೂ ಕೊಡಲ್ಲ. ಯಾಕೆ ಕೊಡಲ್ಲ? ದುಡ್ಡು ಕೊಡ್ತೀವಿ, ಕೊಡ್ಬೇಕಷ್ಟೇ. ನನ್ನ ಇಷ್ಟ, ನನಗ್ ಕೊಡಲ್ಲ ಅಷ್ಟೇ. ದುಡ್ಡು ಕೊಡ್ತೀವಲ್ರಿ? ಹೌದಾ? 2,000 2,000 ಕಡ್ಲೆಕಾಯಿ. 3,000 4,000 5,000. ಏನ್ ಮಾಡೋದು? ಇರೋದೇ 2 ಸರ್. 2,000 ರೂಪಾಯಿ ಇದೆ, ಕೊಟ್ಬಿಡಿ ಸರ್. ಎರಡೇನಾ? 2,000 ರೂಪಾಯಿ ಕೆಳಡೆ ಬರೋದು. 1,000 ರೂಪಾಯಿ ಒಂದು ಕಡ್ಲೆಕಾಯಿ. ಕಡ್ಲೆಕಾಯಿ ತಗೋಬೇಕು ಅಷ್ಟೇ. ಚಿನ್ನ ತಗೋ. ಏನು ಇದು 2 ಇದೆ? ಅವನ ಹತ್ರ ಇದ್ದಿದ್ದೆ 2 ಅಂತೆ. ಸರಿ, ಇವಾಗ ಏನು ಮಾತಾಡ್ಬೇಕು ಅಂದೆಲ್ಲ ಹೇಳು. ಒಳ್ಳೆ ಟೈಮು. ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ಈಗ ಹೇಳ್ಬಿಡ್ತೀನಿ. ಅದು ಅಲ್ಲ ಸರ್, ರಾನ ಹೊಡಿತಿದ್ದೀರಾ? ತಗೊಳ್ಳಿ ಕಡ್ಲೆಕಾಯಿ. ಓ ಥ್ಯಾಂಕ್ ಯು. ಎಷ್ಟು? ಫ್ರೀ. ಅಯ್ಯೋ ನಾಯಿ ನನ್ನ ಮಗನೇ, 2,000 ರೂಪಾಯಿ 2 ಕಡ್ಲೆ ಬೀಜ ಕೊಟ್ಟಲ್ಲೋ, ಅವ್ನು ಫ್ರೀ ಕೊಡ್ತಾ ಇದೀಯಾ? ಸರ್, ಕಡ್ಲೆಕಾಯಿ ಬೇಕು ಅಂದ್ರೆ ನನ್ನನ್ನೇ ಕರೀರಿ. ನಮ್ಮ ಫೋನ್ ನಂಬರ್ ತಗೊಳ್ಳಿ. ಹೇಳಿ. ಪೋ ನೋ ನೋ ಬರ್. ಅಲ್ಲ, ನಂದು ಫೋನ್ ನಂಬರ್ ತಗೊಳ್ಳಿ. ಹೇಳಿ. ತೋ ಗೋ ಇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ ಒಂದೂರು ಮಲಗಾಕೆ ಬೂಮ್ ತಾಯಿ. ಹಲೋ ಜೆಂಟ್ಲ್ಮನ್, ಮೆಲ್ಗೆ ಹೇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಮಲ್ಕಂಡ್ ಹೇಳಿ ಅಂದ್ರಲ್ಲ ಸರ್. ಮಲ್ಕಂಡಲ್ಲ ಸರ್, ಮೆಲ್ಗೆ. ಒಂದು ನಿಮ್ಗೆ ಅರ್ಥ ಆಗ್ತಿಲ್ವೇನ್ರಿ? ಬನ್ನಿ. ಅದೇ ಸರ್, ಅದೇ. ಏನೋ ಲವರ್ಸ್ ಸರ್. ಲವರ್ಸ್ ಕಂಡ್ರೆ ನನಗೆ ಆಗೋದೇ ಇಲ್ಲ. ಇವರಿಂದ 1 ಕಿಲೋಮೀಟರ್ ದೂರ ಇರ್ತೀನಿ. ರೀ, ಕಾಮನ್ ಸೆನ್ಸ್ ಇಲ್ವೇನ್ರಿ? ಬಂದು ನಮ್ಮ ಸೀಟಲ್ಲಿ ಯಾಕೆ ಕೂರ್ತೀರಾ?
ಶಿವಾನಂಗೆ ಹೋಗಿ ಶಿವಾನಂಗೆ ನಮ್ಮ ಸೀಟಲ್ಲಿ ಶಿವಾನಂಗೆ ಯೋಗಿ ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ಯಲ್ಲೋ ಇದು ಪಾರ್ಕ್ ಕಣೋ ಆಗಲ್ಲ ಅಂದ್ಮೇಲೆ ಯಾಕ್ರೋ ಕುಡಿತೀರಾ ಲೇ, ನನಗೆ ಹೊಡಿತೀನ ವಾಟ್ ಆರ್ ಯು ಟಾಕಿಂಗ್ ಯು ಏನೇ ಗೊತ್ತು ನಿನ್ಗೆ ಎಣ್ಣೆ ಬಗ್ಗೆ ಲೇ? ಪ್ರಪಂಚದಲ್ಲಿ ಎಲ್ಲಾ ವಸ್ತು ಆನ್ಲೈನ್ ಅಲ್ಲಿ ಸಿಗುತ್ತೆ ಲೈನ್ ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಏಕೈಕ ವಸ್ತು ಅಂದ್ರೆ ಈ ಎಣ್ಣೆ ಮಾತ್ರನೇ. ನಾವು ಗೊತ್ತಲ್ಲ ಗೊತ್ತು ಫಿಟ್ಟಿಂಗ್ ಮಾಸ್ಟರ್ ಯಾರು ಫಿಟ್ಟಿಂಗ್ ಮಾಸ್ಟರ್ ನೀನೇ. ಫಿಟ್ಟಿಂಗ್ ಮಾಸ್ಟರ್ ನೀನೇ, ಓ. ಯಾರು ಹೇಳಿತಂಗಂತ ಗೊತ್ತು ನಮ್ಗೆ ಎಲ್ರಿಗೂ. ಅಲ್ಲಿ ಏನಾರ ಗೋಡೆಯಲ್ಲಿ ಇದ್ರೆ ಪಿಟ್ ಮಾಡ್ತಿಲ್ಲ ಅದಕ್ಕೆ ಪಿಟ್ಟಿಂಗ್ ಮಾಸ್ಟರ್ ಅಂದಿದ್ದು. ಆಕ್ಚುಲಿ ದೊಡ್ಡವರು ಇವರು ನೋಡ್ಬಿಟ್ಟೆ ಒಂದ್ ಮಾತು ಹೇಳಿದ್ದಾರೆ ಅನ್ಸುತ್ತೆ ಚಿನ್ನದ ಬೆಲೆನ ಚಿಲ್ಡ್ರನ್ ನನ್ ಮಕ್ಳ ಹತ್ರ ಕೇಳ್ಬಾರ್ದಂತ ಚಿನ್ನ ಅನ್ಕೊಂಡಿರೋ ತಗಡು ಕಣ ನೀನು ಹೋಗಲು. ಮೇಡಮ್ ನಾನ್ ಫಿಟ್ಟಿಂಗ್ ಮಾಸ್ಟರ್ ನೋಡು ಈಗ್ಲಾದ್ರು ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ಳಿ ಅವ್ರು ಇನ್ನೂ ಏನು ಹೇಳಿಲ್ಲ ಏಯ್ ದೊಡ್ಡ ಫಿಟ್ಟಿಂಗ್ ಮಾಸ್ಟರ್. ಮಡಿಲೆದ್ದು ಎದೆಲೆ ಗುಡಿ ಕಟ್ಟಿ ಕಣ್ಣಿನ ಕಿಡಿಲೆ ದೀಪ ಹಚ್ತಾ ಇದ್ದೆ ನಿಮ್ಗೆ ನೀವು ನನಗೆ ಫಿಟ್ಟಿಂಗ್ ಮಾಸ್ಟರ್ ಅಂದ್ಬಿಟ್ರ ಓಕೆ ಓಕೆ ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ 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 ಎಲ್ಲ ಬರೀ ಸುಳ್ಳು. ಶ್ಯಾಮ್ ರಾಣಿಯವರು ಓ ಮಾದೇಶ್ವರ ಅವರು ಚೆನ್ನಾಗಿದ್ದೀರೋ? ನಾವು ಚೆನ್ನಾಗಿರ್ತೀವಿ ನಾವು ಗೊತ್ತಲ್ಲ ಗಂಡವ್ರ ಸಂಸಾರಕ್ಕೆ ಉಳಿ ಇಡುವಂತ ಕಿತ್ತೋ ನನ್ನ ಮಕ್ಕಳು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಕರೆಕ್ಟ್ ಮೊದ್ಲು ನಿನ್ ಅಭಿಪ್ರಾಯ ಚೇಂಜ್ ಮಾಡ್ಕೊ ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ 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 ನೀನ್ ಮಾತ್ ಕೇಳಕ್ಕೆ ಬಹಳ ಖುಷಿ ಆಯ್ತಿದೆ ನನ್ ಮಗನೇ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ಮಾತು ಹೇಳ್ಬೇಕು ಅನ್ಕೊಂತಿದ್ದೆ. ಎಲ್ಲಿ ಫಿಟ್ಟಿಂಗ್ ಇಡ್ತೀಯ ಅಂತ ಎದ್ರಿಕಾಗಿ ಹೇಳಿರ್ಲಿಲ್ಲ. ಇವತ್ತು ಹೇಳ್ತೀನಿ ಕೇಳು ಹೇಳು ಹೇಳು ಮಗ. ನಾನು ಹುಡುಗಿನ ಲವ್ ಮಾಡಿದ್ದೀನಿ. ನೀನು ಅವಳು ನನ್ನ ಇವತ್ತು ಇಲ್ಲೇ ಮದುವೆಯಾಗಿ ಬರ್ತಾವಳೆ. ಆದ್ರೆ ಅವಳಿಗೆ ನನ್ನ ಮೇಲೆ ಸ್ವಲ್ಪ ಡೌಟ್ಗಳಿದೆ. ಆ ಡೌಟ್ ನೆಲ್ಲ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ನಿನ್ನ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಇಲ್ಲಿಗೆ ಬರ್ತಾವಳೆ ನಿನ್ ತಮ್ಮ ಅಂತೀನಿ. ನನ್ನ ಬಗ್ಗೆ ಇಲ್ದಿರೋ ಸುಳ್ಳುಗಳನ್ನೆಲ್ಲ ಸತ್ಯ ಅಂತ ಹೇಳಿ ನನ್ಗೂ ಅವಳಿಗೂ ಕಚ್ಚಿಸ್ಬಿಡ. ಹೋಗಲ್ಲೇ ಯಾವನ್ ಹೇಳ್ತಾ ಇದ್ದೆ ನಾನು ನಾಲ್ಗೆ ಕಟ್ ಮಾಡ್ಕೊಬಿಡ್ತೀನಿ ಆದ್ರೆ ಸುಳ್ಳು ಮಾತ್ರ ಹೇಳಲ್ಲ ನಾನು. 1 ಗಂಟೆಗಾದ್ರೂ ಕಾಲ್ ಮಾಡ್ತೀನಿ 2 ಗಂಟೆಗಾದ್ರೂ ಕಾಲ್ ಮಾಡ್ತಾನೆ ಅದಕ್ಕೆ ನೀನ್ ಯಾವನ್ಲೇ? ಅಲ್ಲಮ್ಮ ಅವರು ರೋಡ್ ಕಾಂಟ್ರಾಕ್ಟ್ ಅಂತ ಕಣಮ್ಮ. ಕಾಲ್ ಮಾಡಿದ್ರು ಓಕೆ ಮಾವ. ಕಾಲಲ್ಲಿ ಲೊಚ ಲೊಚ ಅಂತ ಕಿಸ್ ಕೊಡೋದಾ? ಅಲ್ಲ ನಾನು ರೋಡ್ ಕಾಂಟ್ರಾಕ್ಟರ್ ಅಲ್ವಾ. ನಮ್ ಲೇಬರ್ಸ್ ಅಲ್ಲ ಇವತ್ತು ಸರ್ 20 ಜಲ್ಲಿ ಲೋಡ್ ಬಂದಿದೆ ಅಂತಾರೆ. ನಾನು ಅದಕ್ಕೆ 10 ಜಲ್ಲಿ ಸಾಕಿತ್ತು ಅಂತೀನಿ. ಸರ್ 30 ಜನ ಲೇಬರ್ಸ್ ಬಂದಿದ್ದಾರೆ ಅಂತಾರೆ. ನಾನು 10 ಜನ ಸಾಕಿತ್ತು ಅಂತೀನಿ. ನಾನು ಫೋನಲ್ಲಿ ಅನ್ನೋದನ್ನ ಯಾವಳಿಗೂ ಮುತ್ತು ಕೊಡ್ತಾ ಇದ್ದೇನೆ ಅನ್ಕೊಂಡ್ರೆ ನಾನೇನೋ ಮಾಡ್ಲಿ. ಅಲ್ಲಮ್ಮ ಅದು ಕಿಸ್ ಅಲ್ವಂತೆ ಬಾಡಿ ಲ್ಯಾಂಗ್ವೇಜು. ಇನ್ನೊಂದು ವಿಚಾರ ಗೊತ್ತಾ? ಇವಳಿಂದ ಎಷ್ಟು ನೋವು ಅನುಭವಿಸಿದ್ರಿ ಗೊತ್ತಾ? ಹೇಳಪ್ಪ. ಮೊನ್ನೆ ಒಬ್ಬನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡಿ ಅಂದೆ. ಅವ್ನು ಏನಂದ ಗೊತ್ತಾ? ಏನಂದ? ತೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೆಂಡ್ತಿನ ಸಾಕೋ ಯೋಗ್ಯತಿಲ್ಲ ಅಂದ್ರೆ ನಿನ್ ಹೆಂಡ್ತಿ ಕರ್ಕೊಂಬಂದ್ ನಮ್ಮನೇಲಿ ಬಿಡು, ನಾನ್ ನಿನ್ನ ಹೆಂಡ್ತಿನ ಸಾಕ್ತೀನಿ ಅಂತ. ಈ ವಿಚಾರ ಒಂದೇ ನಾನು ಹೇಳ್ಕೊಂಡಿಲ್ಲ ಗೊತ್ತಾ? ಅಯ್ಯೋಯ್ಯೋ ರೀ ರೀ ಯಾರ್ರಿ ಹಂಗ ಹೇಳಿದ್ದು? ನಿಮ್ಮಪ್ಪ. ಲೇ ನಿನಗ್ ಮಗಳು ಕೊಡೋದಲ್ದೆ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾನ. ಮಾನಿಗೆ ಇಟ್ಟವನೆ ಅಲ್ಲ ಹೊಡ್ತಾ ಇಲ್ಲಿ ಬಂದು ಬಿದ್ದೆ. ಒಂದು ಹಲ್ಲು ಬೇರೆ ಅಲ್ಲ ಆಡ್ತಿದೆ. ಯಾರು ಕೇಳೋರಿಲ್ವೇ? ಅಯ್ಯೋ ಓ ದೇವ್ರೇ ಭಗವಂತ ಒಬ್ಬರಿ. ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಅಲ್ಲ 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 ಸ್ಟೇಜ್ ಹೇಳ್ತಾನೆ ಸಾಧಾರಣ ನಾಟಕ ಹೆಂಗ್ ಆಡ್ತಾವಳು ನೋಡಿ. ನೋಡಿದ್ರ ನೋಡಿದ್ರ ಡ್ರಾಮಾನ ಹೊಡಿದೇನೆ ಹಂಗೆ. ಇನ್ ಸರಿ ಹೊಡೆದ್ರಿ ಇನ್ ಹೆಂಗೆ ಅವಳು? ಮಾತಾಡ್ಬೇಡ ನೀನು. ಇಂಥ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ನನ್ನ ಹತ್ರ ದೊಡ್ಡ ವ್ಯಕ್ತಿ ಕರೆಸ್ಬೇಡ. ನಾನು ಬಿಸಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಅಯ್ಯೋ ನನ್ನ ಫ್ರೆಂಡ್ ಮನೆಗೆ ಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಯಾವ್ದೋ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಅಮ್ಮವ್ರೆ ಇಲ್ಲಿ ಕೋಮಲ ನಾನೇ. ನೀವ್ಯಾರು ಹೇಳಿ? ಕೋಮಲ ಏನೇ? ನಾನು ಕಣೆ ಸುಮಾ. ಸುಮಾ ಅಯ್ಯೋ ಎಷ್ಟು ದಿನ ಆಯ್ತು ನಿನ್ನೆ ನೋಡಿ. ಎಲ್ಲೇ ಹೋಗಿದೆ ಇಷ್ಟು ವರ್ಷ? ಫಾರಿನ್ ಅಲ್ಲಿ ಇದ್ದೆ ಕಣೆ. ನಿಮ್ಮಪ್ಪ ಒಂದ್ 4 ದಿನ ಇಲ್ಲೇ ಏನೋ ಕೆಲಸ ಇತ್ತು ಅಂತ ನಾನು ಬಂದೆ. ಬೆಂಗಳೂರಲ್ಲಿ ಹೊರಗಡೆ ಸೇಫ್ ಅಲ್ವಲ್ಲ, ಅದಕ್ಕೆ ನಿಮ್ಮನೇಲಿ ಇದ್ದೋಗೋಣ ಅಂತ. ನಮ್ಮನೆಲ್ಲ ಪರವಾಗಿಲ್ಲ. ಅಂದಂಗೆ ಮದ್ವೆ ಆಯ್ತೇನೆ? ಶೀ ಮಕ್ಕಳೇ ಆಗದೆ ಮದ್ವೆನಾ?
ರಿಡಿಕ್ಯುಲಸ್. ಅದೌದು. ನಿನ್ ಮದ್ವೆ ಆಯ್ತೇನೆ? ಹೂ ಕಣೆ, 5 ವರ್ಷ ಆಯ್ತು. ಗಂಡ ಇನ್ನು ಜೊತೆಲೇ ಇದ್ದಾನಾ? ಅಯ್ಯಪ್ಪ, ಒಂದು ಗಂಡ ಇಡೀ ಜೀವನ ಪೂರ್ತಿನಾ? ಅಮ್ಮ, ಇದು USA ಅಲ್ಲ, ಭಾರತ. ನಮ್ ದೇಶದ ಸಂಸ್ಕೃತಿನೇ ಹಾಗೆ. ಏನಿವೆ ಬ್ಲಾ ಬ್ಲಾ ಬ್ಲಾ. ಓಕೆ, ನಿನ್ ಗಂಡ ಹೇಗೆ? ಅಯ್ಯೋ, ಯಾಕೆ ಹೇಳ್ತ್ಯಾ? ನನ್ನ ಗಂಡ ಶ್ರೀರಾಮಚಂದ್ರ. ಅವನಂತ ಗಂಡನ್ ಪಡಿದಕ್ಕೆ ನಾನು ಪುಣ್ಯ ಮಾಡಿದೆ ಕಣೆ. ಗಂಡಾಯ ಗಂಡ ಬ್ರಹ್ಮಾಯ ಗಂಡ ದೇವಾಯ ಗಂಡ ಹೇ. ಅಯ್ಯಪ್ಪ, ಆ ಪುಣ್ಯಾತ್ಮ ಯಾರೇ? ಅಯ್ಯೋ, ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ರೀ 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 ರೀ, ಯಾಕ್ರಿ? ಅಲ್ಲ ಕೋಮಲ, ಇವರು ಅಯ್ಯೋ, ನನ್ನ ಫ್ರೆಂಡೇ ರೀ. ಒಂದ್ ನಿಮಿಷ. ರೀ, ಅದು ಅವಳು ನನ್ನ ಫ್ರೆಂಡು ರೀ. 1-2 ದಿನ ನಮ್ಮ ಮನೇಲಿ ಇರ್ತಾಳ್ರಿ. ಅಯ್ಯೋ ರಾಮ. ಅಲ್ಲ, ನಿಂಗೆ ಏನಾಯ್ತು ರೀ? ಗೊತ್ತಲ್ಲ, ಪರಸ್ತ್ರೀ ಕಂಡ್ರೆ ನನ್ಗೆ ಆಗಲ್ಲ ಅಂತ ನಾನು ಒಂದೇ ಮನೆಯಲ್ಲಿ. ರೀ ಪ್ಲೀಸ್ ರೀ. ಹಾಯ್. ನಮಸ್ಕಾರ. ಅಪ್ಪ, ಸಾಫ್ಟ್ವೇರಾ? ಇಲ್ಲ, ಹಾರ್ಡ್ವೇರ್. ಓ, ಕೋಮಲ, ರೀ? ನಾನು ಸ್ಥಾನಕ್ಕೆ ಹೋಗ್ಬತ್ತೀನಿ, ನಾವೆಲ್ಲ ಒಳಗಿಡೋ. ಹೌದು, ನೋಡ್ದೇನೆ ನನ್ ಗಂಡ ಎಂಥವನು ಅಂತ. ಡೌ ಮಾಡ್ತಿದ್ದಾನೆ ಕಣೆ, ಪಕ್ಕಾ ಡೌ. ಈಗಿನ ಕಾಲದಲ್ಲಿ ಯಾವ ಗಂಡಸರು ನಿಯತ್ತಾಗಿರಲ್ಲ, ಅದ್ರಲ್ಲೂ ಈ ಚಳಿಗಾಲದಲ್ಲಿ ಯಾರನ್ನು ನಂಬೋಕೆ ಆಗಲ್ಲ. ಅಯ್ಯೋ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ. ನನ್ನ ಗಂಡ ಶ್ರೀರಾಮಚಂದ್ರ. ಅವ್ನ್ ಸರಿ ಇಲ್ಲ. ಕೋಮಲ, ರೀ, ಟವಲ್ ಕೊಡೆ. ಟವಲ್ಲು ನಾನ್ ತಂಗಡ ಕೊಡ್ತೀನಿ. ಅಪ್ಚರ 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 ಬೇಡ ಕಣೆ. ಕೇಳು, ನೀ ನನ್ ಮಾತ್ ಕೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಯ್ಯೋ, ಅಯ್ಯಯ್ಯೋ ಕೋಮಲ, ರೀ ಏನಾಯ್ತು ರೀ? ನಾನು ಕೋಮಲ ಮುಟ್ಟಿಲ್ಲ, ಯಾರೋ ಬೇರೆ ಸ್ತ್ರೀನ ಮುಟ್ತೆ. ನನ್ನ ಪಾತಿರತ್ತೆ ಹಾಳಾಗೋಯ್ತು. ಲೇ, ನನ್ನ ಶೀಲ ಹೊಲ್ಟೋಯ್ತು. ಅಯ್ಯೋಯ್ಯೋ, ನಾನೇನು ಗೊತ್ತಿರಲ್ಲ, ಕೊಡ್ಲಿ ಮತ್ತೆ ತಗೋಬ, ಕೈ ಕಡ್ಕ ಬಿಡ್ತೀನಿ. ನಾನು ನಿನಗೆ ಹೇಳ್ದೆ ಕೇಳಲಿಲ್ಲ, ನೀನು ಬಂದೆ ರೀ. ಅವಳ ಗಂಡ ಒಳ್ಳೆಯವನು ಅಂತ ಅನ್ಸುತ್ತೆ. ನಾನೇ ಸುಮ್ನೆ ಅನ್ಮಾನ. ಏನೋ ಬೆನ್ನುಜ್ಬೇಕು ಅಂತ ಇದ್ದಲ್ಲ, ಉಜ್ಜೆ ಬೇಡ. ಉಜ್ಜ. ರೀ, ಟವಲ್ ತಂದೆ. ಟವಲ್ ತಗೊಳ್ರಿ. ಮಕನೇ ತೊಳ್ಕೊಬಿಟ್ಟೆ ಕಣೆ. ಅಯ್ಯೋ, ಕ್ಷಮಿಸ್ರಿ. ಯಾಕೆ ಪಾಪ ಈ ಹೆಣ್ಮಗು ಏರುಸಿರು ಬಿಡ್ತಾ ಇದೆ? ಅಯ್ಯೋ ಪಾಪಿ. ದೂರ ನೆರಳು ಕೋಮಲ. ರೀ, ಅಯ್ಯೋ, ಹೇಳ್ದೆ ಕಣೆ, ನೀನ್ ಕೇಳಲಿಲ್ಲ. ನನ್ ಗಂಡ ಅಮಾಯಕ. ನಿನ್ ಗಂಡ ಅಮಾಯಕ ಅಲ್ಲ ಕಣೆ, ಕಾಮುಕ. ಇನ್ನೊಂದ್ಸಲ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇನ್ನೋಡು, ನಿನ್ ಗಂಡ ಕೆಟ್ಟವನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಆದ್ರೆ ನೀನೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪಾ? ಏನೇ? ಸ್ವಲ್ಪ ಈ ಸಿಕ್ ಬಿಡ್ಸೆ. ಥು, ಒಂದ್ ಸಿಕ್ಕ ಬಿಡ್ಸಕ್ಕಾಗಲ್ಲ, ನನ್ನ ಗಂಡನ ಸಿಕ್ಕ ಹಾಕ್ತಾಳಂತ. ಇಲ್ಲಿ ಕೇಳು, ನಾನ್ ಕೈಲಾಗಲ್ಲ ತಿಮ್ಮಪ್ಪ. ನೀ ತಿಮ್ಮಪ್ಪ ಅಂತ ಹೇಳಂಗಿಲ್ಲ. ನನ್ ಮಾತ್ ಕೇಳಿಲ್ಲ ಅಂದ್ರೆ ನಿನ್ ಗಂಡನ್ ಮೇಲೆ ಆಣೆ. ಅಯ್ಯೋ, ಗಂಡಾಯ ಗಂಡ ಬ್ರಹ್ಮಾಯ ಗಂಡ ದೇವಹೇ. ರೀ ಕೋಮಲ, ಅಯ್ಯಯ್ಯೋ, ನನ್ನ ಕೋಮಲಗೆ ಏನಾಯ್ತು? ನನ್ನ ಕೋಮಲಗೆ ಏನಾಯ್ತು? ಏನಾಯ್ತು ನನ್ನ ಕೋಮಲಗೆ? ಅಲೋ ಪೊಲೀಸ್, ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್. 5 ವರ್ಷ ಆಗಿದ್ದಕ್ಕೂ ಮದುವೆಗೆ ಸಾರ್ಥಕ ಆಯ್ತು. ಕೋಮಕ್ ಹೋಗ್ಬಿಟ್ಲು. ಕೋಮಲ ಮತ್ತೆ ವಾಪಸ್ ಬರಲ್ವಾ? ಕೆಲವೊಬ್ರು 3 days ಅಲ್ಲಿ ಬರ್ತಾರೆ, ಕೆಲವೊಬ್ರು 3 years ಆದ್ರೂ ಬರಲ್ಲ. ಇನ್ನು ಕೆಲವೊಬ್ರು ಕೋಮಗ್ ಹೋದವ್ರನ್ನ ನೋಡ್ಬೇಕು ಅಂದ್ರೆ ನಾವು ಕೋಮಗೆ ಹೋಗ್ಬೇಕು. ಕೋಮಲ, ನನಗಿನ್ಯಾರಪ್ಪ ಇದಾರೆ? ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಾಯ್ತಾ ಕೋಮಲ? ಪ್ರಪಂಚದಲ್ಲಿ ಇಷ್ಟು ಗಂಡಸಿರ್ಬೇಕಾದ್ರೆ ನನ್ನ ಹೆಂಡತಿಗೆ ಯಾಕಪ್ಪ ಕೋಮಗ್ ಹೋಗ್ಬೇಕು? ಇಲ್ಲಿ ನೋಡಿ, ಫಸ್ಟ್ ಟೈಮ್ ನಿಮ್ ಹೆಂಡತಿ ನಿಮ್ ಫೋಟೋನ ನನಗೆ ವಾಟ್ಸಪ್ ಮಾಡಿದಾಗ ನಿಮ್ ಫಸ್ಟ್ ಲುಕ್ಕಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನಾನು ಅಂತವನಲ್ಲ. ನಾನು ಅಂತವಳೆ. ನೀನ್ ಅಂತವಳೆ ಮಿಟಿಗ್ಲಾಡಿ. ಅಯ್ಯೋ, ಇಲ್ಲಿ ನೋಡಿ, ಹುಲಿ ಹುಟ್ಟಾನೆ ಬೇಟೆ ಆಡಲ್ಲ, ಹಾಗಂತ ಹುಲಿಗೆ ಬೇಟೆ ಆಡೋದನ್ನೇ ಹೇಳ್ಕೊಡ್ಬೇಕಾಗಿಲ್ಲ. ಹಾಗಂತ ಈ ಹುಲಿ ಸಿಕ್ತವರೆಲ್ಲ ಬೇಟೆ ಆಡಲ್ಲ. ಹುಲಿ ಹಸ್ದಾಗ ಬೇಟೆ ಆಡ್ಲೇಬೇಕು, ಅದೇ ಪ್ರಕೃತಿ ನಿಯಮ.